ಈ ಥರ ಸೋರೆಕಾಯಿಯ ಮಣ್ಣಿ ಮಾಡಿದರೆ ತುಂಬ ಸೂಪರಾಗಿ ಇರುತ್ತೆ. ಸೋರೆಕಾಯಿ ಅಡ್ಡೆ ಮಾಡುವಂಥ ಒಂದು ಸೋರೆಕಾಯಿಯನ್ನು ಕಟ್ ಮಾಡ್ತಾ ಇದ್ದೇನೆ. ಇದರ ಅಡ್ಡೆ ತುಂಬ ಸೂಪರಾಗಿ ಇರುತ್ತೆ, ತಂಪು ಕೂಡ. ಎಲ್ಲ ಕಟ್ ಮಾಡಿ ಆಯಿತು. ಇದನ್ನು ಈಗ ತೊಳೆದುಕೊಳ್ಳುವ. ಅಕ್ಕಿ ನೆನೆಲಿಕ್ಕೆ ಹಾಕಿದ್ದೇನೆ. ನೆನೆಲಿಕ್ಕೆ ಹಾಕಿಟ್ಟ ಅಕ್ಕಿಯನ್ನು ಒಂದು 2-3 ಗಂಟೆ ನೆನೆದಾಯಿತು. ಈಗ ಅಕ್ಕಿಯನ್ನು ಮಿಕ್ಸಿಗೆ ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಸೋರೆಕಾಯಿಯನ್ನು ಕೂಡ ತುಂಬ ತೊಳೆದು ಈಗ ಮಿಕ್ಸಿಗೆ ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಮತ್ತು ತೆಂಗಿನ ತುರಿಯನ್ನು ಹಾಕಿ ಈಗ ರುಬ್ಬಿಕೊಳ್ಳುವ. ಅಕ್ಕಿ ಮತ್ತು ಸೋರೆಕಾಯಿ ರುಬ್ಬಿ ಆಯಿತು ಸ್ವಲ್ಪ. ಈಗ ಇದಕ್ಕೆ ಬೆಲ್ಲವನ್ನು ಹಾಕುವ. ಬೆಲ್ಲವನ್ನು ಹಾಕಿ ಕೂಡ ರುಬ್ಬುವ. ನೀರು ಹಾಕಲಿಕ್ಕೆ ಹೋಗಬಾರ್ದು. ಈಗ ರುಬ್ಬಿ ಆಯಿತು. ಈಗ ಇದನ್ನು ಒಂದು ಪಾತ್ರಕ್ಕೆ ಹಾಕಿಕೊಳ್ಳುವ. ಇದಕ್ಕೆ ಸ್ವಲ್ಪ ಜೀರಿಗೆ ಹುಡಿ ಮಾಡಿ ಇಟ್ಟಿದ್ದೆ, ಅದನ್ನು ಸ್ವಲ್ಪ ಹಾಕಬೇಕು. ಪರಿಮಳ ಬರುತ್ತದೆ ಹಾಕಿದರೆ. ಎಲ್ಲ ಅಕ್ಕಿ ರುಬ್ಬಿ ಆಯಿತು. ತುಂಬ ಸೂಪರಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ಈಗ ಇದನ್ನು ಬೇಯಲಿಕ್ಕೆ ಕೊಂಡೋಗಿ ಇಡುವ. ಬಿಸಿ ಆಯಿತು. ತೊಂದರ್ಧ ಕರ ಇಟ್ಟೆ ನೋಡಿ. ತೊಂದರ್ಧ ಕರ ನೀರು ಅದರದ್ದು ಬಿಸಿ ಆಯಿತು. ನಾನು ಒಂದು ಚಿಕ್ಕ ಟೋಪಲ್ಲಿ ಹಾಕಿದೆ ಸ್ವಲ್ಪ, ಮತ್ತು ಬಟ್ಟಲಲ್ಲಿ ಹಾಕಿದೆ. ನಮ್ಮದು ಸ್ವಲ್ಪ ಹಿಟ್ಟು ಇರುವುದು, ಇಲ್ಲದೆ ಬಾಳೆ ಎಲೆಯಲ್ಲಿ ಕೂಡ ಹಾಕ್ಬೋದು. ಹಾಕಿ ತುಂಬ ಸೂಪರಾಗಿರುತ್ತೆ ಬಾಳೆ ಎಲೆಯಲ್ಲಿ. ಈಗ ಇದನ್ನು ಕೊಂಡು ಅದರಲ್ಲಿ ತೊಂದರ್ಧ ಕರದಲ್ಲಿ ಇಡುವ. ಮೊದಲು ಚಿಕ್ಕ ಟೋಪಲ್ಲಿ ಇಟ್ಟು ಅದನ್ನು ಇಡಬೇಕು. ಇದರ ಮೇಲೆ ಬಟ್ಟಲಿನಲ್ಲಿ ಇಟ್ಟು ಮುಚ್ಚಳ ಇಡಬೇಕು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇಡುವ. ಈಗ ಸ್ವಲ್ಪ ತಣ್ಣಗಾಗಬೇಕು, ಮತ್ತೆ ಕಟ್ ಮಾಡು. ಈಗ ಕಟ್ ಮಾಡ್ತೇನೆ ನೋಡಿ. ಈ ಥರ ಕಟ್ ಮಾಡಬೇಕು. ಮತ್ತು ಪೀಸ್ ಮಾಡಬೇಕು. ಸೋರೆಕಾಯಿಯ ಮಣ್ಣಿ ರೆಡಿ ಆಯಿತು. ತುಂಬ ಸೂಪರಾಗಿರುತ್ತೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.